ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ವಿಚಾರ ಇದೆಯಲ್ಲ, ಸಾಕಷ್ಟು ಕಾರಣಗಳಿಗೆ, ಧಾರ್ಮಿಕ ಕಾರಣ, ರಾಜಕೀಯ ಕಾರಣ ನೋಡ್ತಾ ಬರ್ತಾ ಇದ್ದೀವಿ. ಧಾರ್ಮಿಕ ಕಾರಣಗಳು, ಆಚಾರ ವಿಚಾರದ ಕಾರಣಗಳು ಮತ್ತು ಇಡೀ ರಾಮ ಮಂದಿರ ಯಾವ ರೀತಿಯಲ್ಲಿ ಆಗಬೇಕು, ಅಲ್ಲಿ ಯಾವ ರೀತಿಯಲ್ಲಿ ಕ್ರಮಗಳಿರಬೇಕಾಗಿತ್ತು, ಪದ್ಧತಿ, ಇಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಠಗಳ ಸರದಿ. ಮಠಗಳು ಮಾತನಾಡಲಿಕ್ಕೆ ಶುರು ಮಾಡಿವೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಜಟಾಪಟಿ ಒಂದು ಹಂತಕ್ಕೆ ಧಾರ್ಮಿಕವಾಗಿಯೂ ಇನ್ನೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ಒಂದು ರಾಜಕೀಯ ಬಿಡಿ, ಅದೊಂದು ಕಡೆ ಇದೆ. ಧಾರ್ಮಿಕ ಆಚಾರ ವಿಚಾರ, ನಮ್ಮ ಪರಂಪರೆ, ಪದ್ಧತಿ, ದೇವಸ್ಥಾನಗಳ ಶಾಸ್ತ್ರ, ಈ ವಿಚಾರಕ್ಕೆ ಬಂದಾಗಲೂ ಕೂಡ ಅದರ ಕ್ರಮ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಈಗ ಅಯೋಮಯ ಎನ್ನುವ ಸ್ಥಿತಿಗೆ ಬಂದು ನಿಂತ್ಕೊಳ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ವಿರೋಧ ಮಾಡಿತ್ತು, ನಾವು ಬರಲ್ಲ ಅಂತ ಬಿಡಿ, ಅವರಿಗೆ ಪೊಲಿಟಿಕಲ್ ರೀಸನ್ಸ್ ಇರಬಹುದು. ಆದರೆ ಮಠಗಳ ವಿರೋಧ ಇದೆಯಲ್ಲ ಈಗ ನೋಡಿ, ರಾಮ ಮಂದಿರ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಂಕರಾಚಾರ್ಯ ಮಠಗಳ ಶ್ರೀಗಳು ಆಕ್ಷೇಪ ಎತ್ತಿದ್ದಾರೆ. ಇಲ್ಲಿ ಯಾವ್ಯಾವ ಮಠಗಳ ಆಕ್ಷೇಪ ಇದೆ ಮತ್ತು ಏನಕ್ಕೆ ಆಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ. ಇಲ್ಲಿ ಉತ್ತರಾಖಂಡ್ನ ಜ್ಯೋತಿರ್ಮಠ, ಪುರಿಯ ಗೋವರ್ಧನ ಮಠ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇವೆ. ರಾಮಲಲ್ಲಾ ಪ್ರತಿಷ್ಠಾಪನೆ ಸಮಾರಂಭ ಶಾಸ್ತ್ರಗಳಿಗೇನೆ ವಿರುದ್ಧವಾಗಿದೆ. ಈಗ ನೋಡಿ, ಇಲ್ಲಿ ಮಠಗಳು ನಮಗೆ ಉತ್ತರಾಖಂಡದ್ದು ಜ್ಯೋತಿರ್ಮಠ, ಪುರಿಯ ಗೋವರ್ಧನ ಮಠ, ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡ್ರಪ್ಪ, ಇಲ್ಲಿ ರಾಮ ಪ್ರತಿಷ್ಠಾಪನೆ ವಿಷಯ ಅಲ್ಲ. ಇಲ್ಲಿ ದೇವಸ್ಥಾನ ಕಂಪ್ಲೀಟ್ ಆಯಿತಾ, ಪೂರ್ತಿ ಆಗಿದೆಯಾ, ಮಾಡಲಿ. ದೇವಾಲಯ ಕಂಪ್ಲೀಟ್ ಆಗದೆ, ಪೂರ್ಣವಾಗದೆ ಹೇಗೆ ಇಲ್ಲಿ ಪ್ರತಿಷ್ಠಾಪನೆ ಸಾಧ್ಯವಾಗುತ್ತೆ? ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಹೇಗೆ ಸಾಧ್ಯ? ನಮ್ಮ ನಿರ್ಧಾರವನ್ನು ಈಗ ನಾವು ಇದನ್ನು ಹೇಳಿದ್ರೆ ಶಾಸ್ತ್ರೋಕ್ತವಾಗಿ ನಾವು ಮಾತಾಡ್ತಾ ಇದ್ದೀವಿ. ದೇವಸ್ಥಾನಗಳಿಗೆ ಒಂದು ಕ್ರಮ ಅಂತ ಇರುತ್ತಲ್ಲ, ದೇವಸ್ಥಾನ ನಿರ್ಮಾಣ, ಅದಕ್ಕೊಂದು ಶಾಸ್ತ್ರ, ವಾಸ್ತುಶಾಸ್ತ್ರ, ಆಚಾರ ವಿಚಾರ, ಪ್ರಾಣ ಪ್ರತಿಷ್ಠಾಪನೆ ಇವೆಲ್ಲ ಇರುತ್ತಲ್ಲಪ್ಪ. ಈ ವಿಚಾರದಲ್ಲಿ ನಾವು ನೀತಿ, ನಿಯಮ, ಪದ್ಧತಿ, ಪರಂಪರೆ, ಸಂಪ್ರದಾಯ ಎಲ್ಲವನ್ನೂ ಹೇಳ್ತಾ ಇದ್ದೀವಿ. ದೇವಸ್ಥಾನ ಕಂಪ್ಲೀಟ್ ಆಗದೆ ಮೂರ್ತಿ ಇಡ್ತಾರೇನಪ್ಪ ಎಲ್ಲಾದರೂ? ಸಣ್ಣ ಪುಟ್ಟ ದೇವಸ್ಥಾನದಲ್ಲೇ ಇಡಲ್ಲ, ಇದು ಗೊತ್ತಿರೋ ವಿಚಾರ. ನಾವು ಈ ನಿರ್ಧಾರ ಮಾಡಿದ ಮಾತ್ರಕ್ಕೆ ನಮ್ಮ ನಿರ್ಧಾರವನ್ನು ಯಾರೂ ಕೂಡ ಮೋದಿ ವಿರೋಧಿ ತೀರ್ಮಾನ ಅಂತ ಅರ್ಥೈಸಬಾರದು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಮೋದಿ ಸರ್ಕಾರಕ್ಕೆ ಶ್ರೀಗಳ ಇಂಥ ಹೇಳಿಕೆಗಳಾದ ಮೇಲೆ ಇವರ ಅಭಿಪ್ರಾಯನೇ ಕಬ್ಬಿಣದ ಕಡಲೆ ರೀತಿಯಲ್ಲಿ ಆಗ್ತಾ ಇದೆ. ಹಾಗಾದರೆ ಯಾಕಪ್ಪ ಶ್ರೀಗಳ ಅಪಸ್ವರ ಎತ್ತಾ ಇದ್ದಾರೆ? ಇಲ್ಲಿ ಈ ಪ್ರತಿಷ್ಠಾಪನೆ ದೇವರ ವಿರೋಧ ಇಲ್ಲ, ಅಯೋಧ್ಯೆಯ ವಿರೋಧ ಇಲ್ಲ, ಮಂದಿರದ ಬಗೆಗಿನ ವಿರೋಧ ಇಲ್ಲ. ಇಲ್ಲಿ ವಿರೋಧ ಇರೋದು ಕ್ರಮಗಳ ಬಗ್ಗೆ, ಯಾವುದಾದ್ಮೇಲೆ ಯಾವುದಾಗಬೇಕು ಅಂತ. ದೇವಸ್ಥಾನ ಪೂರ್ತಿ ಕಟ್ಟಿದ ಮೇಲೇ ವಿಗ್ರಹ ಕೂರಿಸೋದು. ದೇವಸ್ಥಾನ ಕಟ್ಟೋರು ಕಟ್ತಾನೇ ಇದ್ದಾರೆ, ಇನ್ನೂ 3 ವರ್ಷ ಬೇಕು ಅಂತಾರೆ, 4 ವರ್ಷ ಬೇಕು ಅಂತಾರೆ. ತರಾತುರಿ ಯಾಕಪ್ಪ? ಇದು ಒಂದು ಭಾಗ. ಇನ್ನೊಂದು ಕಡೆ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ. ನೋಡ್ರಿ, ಇದು ರಾಮ ಮಂದಿರ ಮತ್ತೆ ಕಟ್ಟಿರೋದಲ್ಲ, ಇದು ಹೊಸ್ದಾಗಿ ಕಟ್ಟಿರೋ ಮಂದಿರ ಅಲ್ವೇ ಅಲ್ಲ. ಇದು ಜೀರ್ಣೋದ್ಧಾರ ಅಷ್ಟೇ. ಮೊದಲೇ ಇತ್ತು ಆ ಜಾಗದಲ್ಲಿ ದೊಡ್ಡ ರಾಮ ಮಂದಿರ, ಮೊದಲೇ ಇತ್ತು, ಅದರ ಜೀರ್ಣೋದ್ಧಾರ ಅಷ್ಟೇ. ಇಲ್ಲಿ ಯಾಕೆ ಪ್ರಾಣ ಪ್ರತಿಷ್ಠಾಪನೆ ಆಗಿತ್ತು ರೀ? ಇಲ್ಲಿ ಮತ್ತೆ ಹೊಸದಾಗೇನು ಮಾಡ್ತಿಲ್ಲಪ್ಪ, ಇದ್ದ ದೇವಸ್ಥಾನನೇ ಮತ್ತೆ ಅದನ್ನು ರಿಪೇರಿ ಮಾಡಿದ್ದಾರೆ ಎನ್ನುವ ಅರ್ಥದಲ್ಲೂ ಶ್ರೀಗಳು ಕೆಲವರು ಮಾತಾಡ್ತಾ ಇದ್ದಾರೆ. ರಾಮಲಲ್ಲಾ ಪ್ರತಿಷ್ಠಾಪನೆ ಸಮಾರಂಭ ಶಾಸ್ತ್ರಗಳಿಗೆ ವಿರುದ್ಧವಾಗಿದೆಯಪ್ಪ. ಇದು ಶಾಸ್ತ್ರದ ಪ್ರಕಾರ ನಾವು ಚೆಕ್ ಮಾಡಿಕೊಂಡ್ರೂ ಕೂಡ ಇಲ್ಲೇನು ಪ್ರತಿಷ್ಠಾಪನೆ ಆಗ್ತಾ ಇದೆ, ದೇವಸ್ಥಾನ ಕಂಪ್ಲೀಟ್ ಆಗದೆ ಮಾಡೋಕ್ಕೆ ಬರಲ್ಲ. ಇದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಾಮಗಾರಿಯೇ ಪೂರ್ಣವಾಗಿಲ್ವಲ್ಲಪ್ಪ. ಎಲ್ಲಿ ಪೂರ್ಣ ಆಗಿದೆ? ಪೂರ್ಣ ಆಗಿದೆಯಾ? ಆಗಿಲ್ಲ. ಆಗಿಲ್ಲದೆ ಇದ್ಮೇಲೆ ರಾಮಲಲ್ಲ, ಆ ಬಾಲರಾಮ ಇದಾನಲ್ಲ, ಆ ಬಾಲರಾಮನ ಕರ್ಕೊಂಡು ಬಂದು ಕಂಪ್ಲೀಟ್ ಆಗದಿರೋ ದೇವಸ್ಥಾನದಲ್ಲಿ ಆ ಮಗುವಿನ ರಾಮ ಅಲ್ಲಿರೋದು, ಪುಟಾಣಿ ಪಾಪು ರಾಮ ಅಲ್ಲಿರೋದು, ಈ ಪಾಪನ್ನು ತೊಗೊಂಡು ಬಂದು ಮನೆ ಕಟ್ಟದಿರೋ ಮನೇಲಿ ತಂದು ಕೂರಿಸ್ಬಿಡ್ತಾರೇನಪ್ಪ? ಅದು ಆಚಾರದಲ್ಲಿ ಇದೆಯಾ? ಅದು ಶಾಸ್ತ್ರದಲ್ಲಿ ಇದೆಯಾ? ಮಂದಿರ ನಿರ್ಮಾಣ ಆಗಲಿ, ರಾಮನ ಕೂರಿಸ್ಲಿ, ತುಂಬ ಸಂತೋಷ, ಶಾಸ್ತ್ರೋಕ್ತವಾಗಿರುತ್ತೆ, ವಿಧಿವತ್ತಾಗಿರುತ್ತೆ. ಅದು ಇದ್ಯಾಕೆ ಮಾಡ್ತಾ ಇಲ್ಲ? ರಾಮ ಮಂದಿರದಲ್ಲಿ ಈಗಲೇ ಯಾವುದೇ ಕಾರಣಕ್ಕೂ ಶಾಸ್ತ್ರಗಳ ಪ್ರಕಾರ ರಾಮದೇವರ ವಿಗ್ರಹವನ್ನು ಇಡಬಾರದು. ಉತ್ತರಾಖಂಡ್ನ ಜ್ಯೋತಿರ್ಮಠ, ಪುರಿಯ ಗೋವರ್ಧನ ಮಠ ಇದಕ್ಕೆ ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಶಾಸ್ತ್ರಗಳಲ್ಲಿ ಹೇಳಿರುವ ಅಂಶಗಳ ಆಧಾರದಲ್ಲಿ ನಮ್ಮ ಈ ನಿರ್ಧಾರವೇ ವಿನಃ ಇದು ಮೋದಿ ವಿರುದ್ಧ, ಅಯೋಧ್ಯೆ ವಿರುದ್ಧ, ರಾಮನ ವಿರುದ್ಧ ಅಲ್ಲಪ್ಪ. ಶಾಸ್ತ್ರೋಕ್ತವಾಗಿ ಆಗ್ತಾ ಇದೆಯಾ, ಆಗ್ತಿಲ್ವಾ ಅನ್ನೋದು ಮಾತ್ರ ನಮ್ಮ ಮೆಜರ್ಮೆಂಟ್. ಇಲ್ಲಿ ಇದು ಹೇಳಿದ ತಕ್ಷಣ ನಮ್ಮನ್ನು ಮೋದಿ ವಿರೋಧಿಗಳು, ಅಯೋಧ್ಯೆ ವಿರೋಧಿಗಳು, ರಾಮನ್ ಅಲ್ಲ, ಖಂಡಿತ ಅಲ್ಲ. ನೀವು ಯಾಕಂದ್ರೆ ಭಾರತದ ಯಾವುದೇ ದೇವಸ್ಥಾನದ ಯಾವುದೇ ಆಚಾರ ವಿಚಾರ, ಹಳ್ಳಿಯ ಸಣ್ಣ ಪುಟ್ಟ ದೇವಸ್ಥಾನ ತೆಗೆದುಕೊಂಡ್ರೂ ಕೂಡ ಬೇಕಾದ್ರೆ ಕೇಳಿ ನೋಡಿ ಗ್ರಾಮಸ್ಥರನ್ನು. ದೇವಸ್ಥಾನ ಕಂಪ್ಲೀಟ್ ಆದಮೇಲೆ ಅದಕ್ಕೆ ಒಂದಷ್ಟು ವಿಧಿವತ್ತಾಗಿ ಶಾಸ್ತ್ರಗಳನ್ನು ಮೂರ್ತಿಗೆ ಮಾಡಿ, ಭತ್ತದ ಹೊಟ್ಟಲ್ಲಿ, ನೀರಲ್ಲಿ ಅದಕ್ಕೆಲ್ಲ ಇಟ್ಟು, ಅದಕ್ಕೆ ತೈಲ ಅಭ್ಯಂಜನವನ್ನು ಕೂಡ ಮಾಡಿ, ಇವೆಲ್ಲ ಮಾಡಿದ್ಮೇಲೆ ಆ ಮೂರ್ತಿಯನ್ನು ಕೂರಿಸಿ ಆ ಮೂರ್ತಿಗೆ ಪ್ರಾಣ ತುಂಬುವ ಕೆಲಸ ಆಗುತ್ತೆ. ಅಲ್ಲಿವರೆಗೂ ಅದು ಬರೀ ವಿಗ್ರಹ, ಬರೀ ಶಿಲೆ. ಅದು
ಆ ಮೂರ್ತಿ ತಂದಲ್ಲಿ ಇಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಲ್ಲ, ಆಗ ಆ ಮೂರ್ತಿಗೆ ದೈವಿಕ ಶಕ್ತಿ ಬರುತ್ತೆ ಅಂತ ನಮ್ಮ ನಂಬಿಕೆ. ದೈವಿಕ ಶಕ್ತಿ ಅವಾಗ ಬಂದು ತುಂಬಿಕೊಳ್ಳುತ್ತೆ ಅದರಲ್ಲಿ. ಆಮೇಲೆ ಅದಕ್ಕೆ ಆರಾಧನೆ, ಅದಕ್ಕೆ ಪೂಜೆ, ಅಲ್ಲಿಗೆ ಬಂದಂಥ ಭಕ್ತಾದಿಗಳಿಗೆ ಅದು ಒಳ್ಳೆಯದನ್ನು ಮಾಡುವ ಶಕ್ತಿ ಬರೋದು ಅಂತ ನಮ್ಮ ನಂಬಿಕೆ ಇದೆ ಇಲ್ಲಿ. ಸೊ ಇಲ್ಲಿ ಅರ್ಧಂಬರ್ಧ ಕಟ್ಟಿಬಿಟ್ಟು ದೇವಸ್ಥಾನವನ್ನು ತರಾತುರಿಯಲ್ಲಿ ಏನು ಕಟ್ತಿರೋದೇ ನಿಜ, ಕಂಪ್ಲೀಟ್ ಆಗೋದು ಅಷ್ಟೇ ನಿಜ. ಹೀಗಿದ್ದಾಗ ರಾಮಲಲ್ಲ, ಬಾಲರಾಮ, ಪಾಪು ರಾಮನ್ ತಂದು ಇಷ್ಟು ಅರ್ಜೆಂಟಲ್ಲಿ ಅಲ್ಲಿ ಧೂಳಿರುತ್ತೆ, ಕಟ್ಟಡ ಕಟ್ತಿರ್ತಾರೆ, ಓಡಾಡ್ತಿರ್ತಾರೆ, ಎಲ್ಲ ಒಂದಷ್ಟು ಗಲೀಜಾಗಿರುತ್ತೆ, ಅದರ ಮಧ್ಯೆ ತಂದು ರಾಮಲಲ್ಲ ತಂದು ಕೂರಿಸ್ಬೇಕೇನ್ರಪ್ಪ, ಶಾಸ್ತ್ರದಲ್ಲಿ ಇದೆಯಾ ಅಂತ ಅನೇಕ ಸ್ವಾಮೀಜಿಗಳು ಇದೀಗ ಕೇಳ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ ಶ್ರೀಗಳು ನೋಡಿ. शंकराचार्य वहां पर नहीं जा रहे हैं। कारण क्या है, क्यों नहीं जा रहे हैं? किसी राग द्वेष के कारण नहीं, बल्कि शंकराचार्यों का ये दायित्व है कि वो शास्त्र विधि का पालन करें और करवाएं। अब वहां पर शास्त्र विधि की उपेक्षा हो रही है। सबसे पहली उपेक्षा क्या है कि मंदिर अभी पूरा बना नहीं और प्रतिष्ठा की जा रही है। कोई ऐसी परिस्थिति नहीं है कि अपने को अचानक कर देना पड़े। ये हमको कहना ही पड़ेगा पूछे जाने पर कि ये ठीक नहीं है। अब यही हम कह रहे हैं तो हमको कहा जा रहा है कि ये लोग तो विरोधी हैं, एंटी मोदी हैं। इसमें एंटी मोदी की क्या बात है? हम एंटी मोदी नहीं है, लेकिन हम एंटी धर्मशास्त्र भी नहीं होना चाहते। धर्मशास्त्र के अकॉर्डिंग ही हम स्वयं चलना चाहेंगे और अपनी जनता को भी चलाना चाहेंगे, क्योंकि हमको धर्मशास्त्र से पुण्य पाप का बोध होता है। राम हैं ये किसने हमको बताया? हमारे धर्मशास्त्र चारों शंकराचार्य। मोदी जी लोकार्पण करेंगे, मूर्ति का स्पर्श करेंगे और मैं वहाँ ताली बजा के जय जय करूँगा क्या? मुझे पद नहीं, पद तो सबसे बड़ा प्राप्ति है, मुझे शेर नहीं चाहिए। लेकिन थोड़ा आप विचार कीजिए, धर्माचार्य वहाँ क्या रह जाएंगे? जो माने योगी भी हो गए मोदी जी, योगासन भी सिखाते हैं, धार्मिक क्षेत्र में भी हस्तक्षेप कर ही रहे हैं, तो वहाँ जाके शंकराचार्य ताली बजाएंगे, वो अधिक से अधिक यूँ कर लेंगे और क्या करेंगे। वैसे लोग जो होते हैं ना बड़े धनी, वो कैसे प्रणाम करते हैं मालूम? ऐसे मोदी जी अधिक से अधिक यूँ कर देंगे, नहीं तो संतों की ओर देखेंगे भी नहीं। अब मोदी जी लोकार्पण करेंगे, मूर्ति का स्पर्श करेंगे और मैं वहाँ ताली बजा के जय जय करूँगा क्या? मुझे पद नहीं, पद तो सबसे बड़ा प्राप्ति है, मुझे शेर नहीं चाहिए। लेकिन थोड़ा आप विचार कीजिए, धर्माचार्य वहाँ क्या? ಶಂಕರಾಚಾರ್ಯ ಮಠಗಳ ಶ್ರೀಗಳ ಹೇಳಿಕೆ ಈಗೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತ್ರ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅದಕ್ಕೆ ಆಮಂತ್ರಣ ಕೊಟ್ಟ ಹೊರತಾಗಿಯೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಅಥವಾ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು ನಾವು ಬರಲ್ಲ ಅಂತ ಹೇಳಿಬಿಟ್ಟಿದ್ದಾರೆ, ನಾವು ಇದಕ್ಕೆ ಬರಲ್ಲ ಅಂತ ಹೇಳಿ. ಇವ್ರು ಹೇಳಿರೋದು ರಾಜಕೀಯ ಕಾರಣಕ್ಕೆ ಅಂತ ಇದೆ. ಕಾಂಗ್ರೆಸ್ ನಾಯಕರ ವಿರೋಧದ ಹೇಳಿಕೆ ನಂತರ ಚೆಕ್ ಮಾಡಿಕೊಂಡಾಗ ಸ್ವಾಮೀಜಿಗಳ ವಲಯದಿಂದನೂ ಕೂಡ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರತಿಷ್ಠಿತ ಮಠಗಳ ಸ್ವಾಮೀಜಿಗಳ ಆಕ್ಷೇಪ ಹಸ್ತಪಕ್ಷಕ್ಕೆ ಆಧಾರ ಆಗಿಬಿಡುತ್ತಾ, ಕೈ ಪಕ್ಷಕ್ಕೆ ಆಧಾರ ಆಗುತ್ತಾ ಈಗ ಅಂತ. ಇದರಲ್ಲಿ ಸ್ವಾಮೀಜಿಗಳ ತೀರ್ಮಾನ ಏನಿದೆ, ಅವ್ರು ಹೇಳ್ತಿದ್ದಾರೆ, ನೋಡಪ್ಪ ನಾವು ಶಾಸ್ತ್ರಗಳ ವಿರೋಧಿಯಾಗಕ್ಕೆ ನಾವು ರೆಡಿ ಇಲ್ಲ. ಅವಿಮುಕ್ತೇನಾಂದೇಶ್ವರ ಸ್ವಾಮೀಜಿಗಳಿದ್ದಾರಲ್ಲ, ಅವ್ರು ಹೇಳ್ತಾ ಇದ್ದಾರೆ, ನಾವು ಇದಕ್ಕೆ ಶಾಸ್ತ್ರಗಳ ವಿರುದ್ಧ, ನಾವು ಆ್ಯಂಟಿ ಮೋದಿನೂ ಅಲ್ಲ, ಮೋದಿ ವಿರೋಧಿನೂ ಅಲ್ಲ, ಹಾಗಂತ ಶಾಸ್ತ್ರಗಳ ವಿರೋಧಿ, ಸಂಪ್ರದಾಯಗಳ ವಿರೋಧಿ, ಆಚಾರ ವಿಚಾರಗಳ ವಿರೋಧಿ ನಾವು ಆಗಕ್ಕೆ ರೆಡಿ ಇಲ್ಲ. ನಮಗೆ ಶಾಸ್ತ್ರ ದೊಡ್ಡದು ಈ ವಿಚಾರದಲ್ಲಿ. ಕಂಪ್ಲೀಟ್ ಆಗದೆ ಅಲ್ಲಿ ರಾಮಲಲ್ಲ ಕೂರಿಸೋ ಅವಶ್ಯಕತೆ ಏನಿದೆ? ಕಂಪ್ಲೀಟ್ ಆದಮೇಲೆ ಕೂರಿಸಿ, ಯಾರು ಬೇಡ ಅಂದರೆ ಇದಕ್ಕೆ ಇಷ್ಟು ತರಾತುರಿ ಯಾಕೆ ಇದರಲ್ಲಿ ಅಂತ ಅವರ ಅತಿ ಮುಖ್ಯ ಪ್ರಶ್ನೆ. ಸ್ವಾಮೀಜಿಗಳು ಈ ಥರ ಹೇಳಿದ ಮೇಲೆ ಇದಕ್ಕಿಂತ ಮುಂಚೆನೇ ಇವರ ಒಂದು ವರ್ಷನ್ ಬಂದಿತ್ತು, ಕಾಂಗ್ರೆಸ್ ಪಕ್ಷದ ವರ್ಷನ್ ಕೂಡ ಬಂದಿತ್ತು. ಇದಕ್ಕಿಂತ ಮುಂಚೆ ಇದೇ ಕೆಲವು ಮಠಗಳ ಸ್ವಾಮೀಜಿ ಇಲ್ಲೆಲ್ಲ ನಾವು ಮೊದಲು ಹೇಳಿದ್ದು ನಿಜ, ಅದು ನಾವು ಮೊದಲು ಆ ಥರ ಹೇಳಿರಲಿಲ್ಲ, ನಾವು ಹೋಗ್ತಾ ಇದ್ದೀವಿ, ಮೊದಲು ಅದನ್ನು ನಿರಾಕರಿಸಿದ್ದೀವಿ ಅಂತಲೂ ಬಂತು, ನಾವು ಹೋಗಲ್ಲ ಅಂತಲೂ ಹೇಳಿದ್ರು, ಇಲ್ಲೆಲ್ಲ ಹೋಗ್ತಾ ಇದ್ದೀವಿ ಅಂತಲೂ ಹೇಳಿದ್ರು. ಇದಾದಮೇಲೆ ಮತ್ತೆ ಶುರುವಾಗಿರೋದು ಏನು ಅಂತ ಹೇಳಿದ್ರೆ, ಈ ದೇವಸ್ಥಾನ ಕಂಪ್ಲೀಟ್ ಆಗದೆ ನಾವು ಮತ್ತೆ ಹೋಗೋಕ್ಕೆ ರೆಡಿ ಇಲ್ಲ. ಇದಕ್ಕೆ ಯಾಕೆ ಹೋಗ್ಬೇಕು? ಇದಕ್ಕೆ ದೇವಸ್ಥಾನನೇ ರೆಡಿಯಾಗಿಲ್ಲ ಅಂದರೆ ಮೂರ್ತಿ ತಂದು ಕೂರಿಸ್ಬಿಟ್ಟು ನೀವೇನು ಮಾಡ್ತೀರಿ? ಹೇಗೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ? ಒಂದು ಗೃಹ ಪ್ರವೇಶ ಆಗಬೇಕು ಅಂದರೆ ಮನೆ ಪೂರ್ತಿ ಕಟ್ಟಿರಬೇಕು, ಆಮೇಲೆ ಅಷ್ಟೇ ಮನುಷ್ಯ ವಾಸ ಮಾಡ್ತಾನೆ. ಹಾಗೆಯೇ ದೇವಸ್ಥಾನ ಕಟ್ಟಿದ ಮೇಲೇ ಅಲ್ಲಿ ದೇವ್ರು ನಿಲ್ಸೋಕ್ಕೆ ಸಾಧ್ಯ, ಒಳಗಡೆ ದೇವರ ಮೂರ್ತಿ ಇಡೋಕ್ಕೆ ಸಾಧ್ಯ. ನಾವು ದೇವಸ್ಥಾನನೇ ಕಟ್ಟಿಲ್ಲ, ದೇವರು ಎಲ್ಲ ನಡೀತಾ ಇದೆ ಕಾಮಗಾರಿ ಎಂದಾಗ, ಒಳಗಡೆ ಮೂರ್ತಿ ತಂದಾಗ ಏನಂತಾರೆ ಅದಕ್ಕೆ ಜನ? ಇದಕ್ಕೆ ಶಾಸ್ತ್ರದಲ್ಲಿ, ಧರ್ಮದಲ್ಲಿ ಎಲ್ಲಿಯೂ ಕೂಡ ಒಂದು ಅವಕಾಶಗಳಿಲ್ಲ ಅಂತ ಹೇಳಿದ ಮೇಲೆ ಸ್ವಾಮೀಜಿಗಳ ಈ ನಡೆ ಇದೆಯಲ್ಲ, ಕಾಂಗ್ರೆಸ್ ನಾಯಕರ ಆಲ್ರೆಡಿ ಅವರ ಪೊಲಿಟಿಕಲ್ ನಡೆ ಧಾರ್ಮಿಕ ವಿಚಾರ ಇಲ್ಲಿ. ಇದಕ್ಕೆ ಮತ್ತಷ್ಟು ಶಕ್ತಿ ಏನಾದರೂ ಇವ್ರಿಗೆ ಬಂದುಬಿಡುತ್ತಾ ಗೊತ್ತಿಲ್ಲ. ಈಗಾಗಲೇ ರಾಮ ಮಂದಿರ ಉದ್ಘಾಟನೆಗೆ ನಾವು ಹೋಗಲ್ಲ ಅಂತ ಕೈ ನಾಯಕರು ಹೇಳಿಬಿಟ್ಟಿದ್ದಾರೆ.
ರಾಮ ಮಂದಿರ ಉದ್ಘಾಟನೆಗೆ ಹೋಗುವುದಾಗಿ CM ಸಿದ್ದರಾಮಯ್ಯ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಸ್ವಾಮೀಜಿಗಳಿಂದನೂ ಕೂಡ ವಿರೋಧ ಆದ ಮೇಲೆ ಕಾಂಗ್ರೆಸ್ಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತಾ ಅಂತ ಒಂದು ಪ್ರಶ್ನೆ ಇಟ್ಟಿಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಇದ್ದಾರೆ ನ್ಯೂಸ್ ಡೆಸ್ಕಿಂದ. ಸಂತೋಷ್, ರಾಮ ಮಂದಿರ ಉದ್ಘಾಟನೆ ವಿಚಾರ ಒಂದು ಪೊಲಿಟಿಕಲಿ ತುಂಬ ಅಬ್ಬರಿಸ್ತಾ ಇರ್ತಕ್ಕಂಥ ವಿಚಾರ. ಇದು ತುಂಬ ಅಬ್ಬರ, ಧಾರ್ಮಿಕವಾಗಿ ಅನೇಕ ಭಕ್ತಾದಿಗಳನ್ನು ಅನೇಕ ರೀತಿಯಲ್ಲಿ ಸೆಳೆಯುತ್ತಿರುವಂಥ ಒಂದು ವಿಚಾರ. ಒಂಥರ ಸೂಜಿಗಲ್ಲು ಅಯೋಧ್ಯೆ ಅಥವಾ ರಾಮ ಅಂತ ಹೇಳಿದ್ರೆ ಪ್ರಶ್ನೆ ಏನು ಬರ್ತಾ ಇದೆ, ಈಗ ಹಳ್ಳಿ ಕಡೆ ಜನ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನೋಡಿ ಸ್ವಾಮಿ, ಮನೆ ಕಟ್ಟಿದ ಮೇಲೆ ಗೃಹ ಪ್ರವೇಶ ಮಾಡೋದು, ಮನೆ ಅರ್ಧಂಬರ್ಧ ಕಟ್ಬಿಟ್ಟು ಗೃಹ ಪ್ರವೇಶಕ್ಕೆ ಅಂತ ಕರೆದ್ರೆ ಯಾರೂ ಬರಲ್ಲ, ಅದು ಮಾಡಬಾರ್ದು, ಶಾಸ್ತ್ರಗಳಲ್ಲಿ ನಿಷಿದ್ಧ ಅಂತ ಒಂದು ಮನೆ ವಿಚಾರಕ್ಕೆ ಹೇಳ್ತಾರೆ. ಈಗ ಸ್ವಾಮೀಜಿಗಳು ಇದಕ್ಕೆ ಪೂರಕವಾಗಿ ಮಾತಾಡ್ತಾ ಇದ್ದಾರಲ್ಲ, ಅಲ್ಲ ಇದು ಹೇಗೆ ಸಾಧ್ಯ? ರಾಮ ಮಂದಿರ ಆಗ್ತಿರೋದೇ ನಿಜ, ರಾಮನೆಲ್ಲ ಇವತ್ತೆಲ್ಲ ನಾಳೆ ಅಲ್ಲಿ ಕೂರಿಸೋದು ನಿಜ, ಅಲ್ಲಿ ಪೂಜೆ ಆಗೋದು ನಿಜ ಅಂತ ಹೇಳಿದ ಮೇಲೆ ಮಂದಿರ ಪೂರ್ಣವಾಗದೆ, ಮಂದಿರ ಕಟ್ಟುವಿಕೆನೇ ಪೂರ್ಣಗೊಳ್ಳದೆ ಇಲ್ಲಿ ರಾಮನೆಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗೋದು ಯಾಕೆ? ಜೊತೆಗೆ ನಾವು ಇದಕ್ಕೆ ಬರಲಿಂದ ಎಕ್ಸ್ಪೆಕ್ಟ್ ಮಾಡೋದು ಯಾಕೆ? ಇವರು ನಮಗೆಲ್ಲ ಬರೋಕ್ಕಾಗಲ್ಲ, ಇದಕ್ಕೆ ನಾವು ಆ್ಯಂಟಿ ಮೋದಿ, ಇದನ್ನು ಕೇಳಿದ್ರೆ ಸಾಕು ಮೋದಿ ವಿರೋಧಿ ಅಂತ ಹೇಳ್ತಾರೆ. ಅಲ್ಲ, ನಾವು ಮೋದಿ ವಿರೋಧಿನೂ ಅಲ್ಲ, ಹಾಗಂತ ನಾವು ಶಾಸ್ತ್ರ ವಿರೋಧಿಗಳಾಗಕ್ಕೆ ನಾವು ರೆಡಿ ಇಲ್ಲ. ಎಲ್ಲದಕ್ಕೂ ತಲೆ ಅಳ್ಳಾಡಿಸ್ತಾ ಶಾಸ್ತ್ರಕ್ಕೂ ನಾವು ಮೋಸ ಮಾಡೋಕ್ಕೆ, ದ್ರೋಹ ಮಾಡೋಕ್ಕೆ ರೆಡಿ ಇಲ್ಲ ಅನ್ನೋ ಅರ್ಥದಲ್ಲಿ ಸ್ವಾಮೀಜಿಗಳು ಮಾತಾಡ್ತಾ ಇದ್ದಾರೆ. ಹಾಗಾದರೆ ಏನು ನಡೀತಿದೆ ಇಲ್ಲಿ ಅಂತ? ರಮಾಕಾಂತ್, ಪ್ರಮುಖವಾಗಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ, ಲೋಕಾರ್ಪಣೆಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ರಾಜಕೀಯ ನಡೀತಾ ಇದೆ. ಮೊದಲು ಕಾಂಗ್ರೆಸ್ ಹಾಗೂ BJPಯ ನಡುವೆ ನೇರವಾಗಿ ವಾಗ್ಯುದ್ಧ ನಡೀತಾ ಇತ್ತು. ಇದೀಗ ಇದರಲ್ಲಿ ಶಂಕರಾಚಾರ್ಯರು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನವರಿ 22ರಂದು ಇಡೀ ರಾಷ್ಟ್ರದಾದ್ಯಂತ ಒಂದು ಗತವೈಭವ ಕಾಣಬೇಕು. ಅದೇ ರೀತಿಯಾಗಿ ಶ್ರೀರಾಮನ ನಗರಿ ಅಯೋಧ್ಯೆ, ಆ ಹಿಂದಿನ ಕಾಲದ ಏನು ಗತವೈಭವವನ್ನು ನಾವು ಹೇಳ್ತಾ ಬರ್ತಾ ಇದ್ವಿ, ಕಥೆಯಲ್ಲಿ ಕೇಳ್ತಾ ಬರ್ತಾ ಇದ್ವಿ, ರಾಮಾಯಣದಲ್ಲಿ ಓದ್ತಾ ಬರ್ತಾ ಇದ್ವಿ, ಅದೆಲ್ಲವೂ ಕೂಡ ಜನರ ಮುಂದೆ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ನಾವು ಅದನ್ನು ಲೋಕಾರ್ಪಣೆಗೊಳಿಸಬೇಕು ಅಂತ ಸರ್ಕಾರ ಕೂಡ ತರಾತುರಿಯಲ್ಲಿ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂತಹ ಒಂದು ಆಯೋಜನೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇಡೀ ದೇಶದ ಜನ ತಮ್ಮ ನಂಬಿಕೆ, ತಮ್ಮ ಆಸ್ತಿಕತೆಯನ್ನು, ತಮ್ಮ ಗೌರವವನ್ನು, ತಮ್ಮ ಅಪಾರವಾಗಿರುವಂತಹ ಒಂದು ಭಕ್ತಿಯನ್ನು ಈವರೆಗೆ ಇಡ್ತಾ ಬರ್ತಾ ಇರುವಂತಹ 4 ಮಠಗಳ ಶಂಕರಾಚಾರ್ಯರು ಇದಕ್ಕೆ ಸಂಬಂಧಪಟ್ಟಂತೆ ಮೊದಲು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ನಾವು ಯಾರೂ ಕೂಡ ಇದರಲ್ಲಿ ಭಾಗಿಯಾಗೋದಿಲ್ಲ. ಯಾವ ಒಂದು ಮಂದಿರದಲ್ಲಿ ನೀವು ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀರಿ, ಆ ಮನೆ ಅಪೂರ್ಣ ಆಗಿದೆ. ಆ ಮನೆಯಲ್ಲಿ ರಾಮನನ್ನು ಯಾವ ರೀತಿಯಾಗಿ ನೀವು ಆತನ ಪ್ರಾಣವನ್ನು ಪ್ರತಿಷ್ಠಾಪನೆ ಮಾಡ್ತೀರಿ ಅನ್ನುವಂತಹ ಒಂದು ವಿಷಯವನ್ನು ಇಟ್ಕೊಂಡು 4 ಶಂಕರಾಚಾರ್ಯರು ನಾವು ಭಾಗಿಯಾಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇದಾದ ಬಳಿಕ 4 ಶಂಕರಾಚಾರ್ಯರಲ್ಲಿ 2 ಮನವೊಲಿಸುವಂತಹ ಕೆಲಸವನ್ನು ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಮಾಡುತ್ತೆ. ಯಾಕಂದರೆ ಇಡೀ ದೇಶದ ನಂಬಿಕೆ ಇದೆ, ಇಡೀ ದೇಶದ ಜನ ಈ ಮಠಗಳಲ್ಲಿ ಅಪಾರವಾದಂತಹ ಒಂದು ಭಕ್ತಿಯನ್ನು ಇಟ್ಕೊಂಡಿದ್ದಾರೆ, ಭಾವವನ್ನು ಇಟ್ಕೊಂಡಿದ್ದಾರೆ. ಸಾವಿರಾರು ವರ್ಷಗಳ ಒಂದು ಅಪಾರವಾದಂತಹ ದೀರ್ಘವಾಗಿರುವಂತಹ ಒಂದು ನಂಬಿಕೆ ಇದೆ. ಇದೇ ಕಾರಣಕ್ಕಾಗಿ ಈ ಮಠಗಳನ್ನು ವಿರೋಧ ಕಟ್ಕೊಂಡಿದ್ದೆ ಆದರೆ ಬಹುದೊಡ್ಡದಾಗಿರುವಂತಹ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಯಾಕಂದರೆ BJPಯ ನಾಯಕರನ್ನ, ಹಿರಿಯ ನಾಯಕರನ್ನ ಹೊರಗಡೆ ಇಡಬೇಕಾಗಿ ಬಂತು. ಯಾವ ಕಾರಣಕ್ಕಾಗಿ ಎನ್ನುವಂತಹ ಒಂದು ಪ್ರಶ್ನೆಗೆ ಈವರೆಗೂ ಕೂಡ ಉತ್ತರ ಸಿಗಲಿಲ್ಲ. ಕಾಂಗ್ರೆಸ್ ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ BJPಗೆ ಚಾಟಿ ಬೀಸುವಂತಹ ಕೆಲಸವನ್ನು ಮಾಡ್ತು, ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಸಿಗಲಿಲ್ಲ. ಆದರೆ ಯಾವಾಗ ಅಪೂರ್ಣವಾಗಿರುವಂತಹ ಒಂದು ಮಂದಿರವನ್ನು ಇಲ್ಲಿ ಲೋಕಾರ್ಪಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಒಂದು ಸಮಯವನ್ನು ನಿಗದಿ ಮಾಡಿ, ಯಾಕಂದರೆ ನಾವು ನಮ್ಮ ದೇಶ ಸಂಪೂರ್ಣ ಪೌರಾಣಿಕ ಹಿನ್ನೆಲೆಯನ್ನು ನೋಡ್ತಾ ಬಂದರೆ, ನಮ್ಮ ದೇಶದ ಧಾರ್ಮಿಕ ಒಂದು ನಂಬಿಕೆಗಳನ್ನು ನೋಡ್ತಾ ಬಂದಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಹೆಸರನ್ನು ಇಡಬೇಕು ಅಂದರೆ, ಮಕ್ಕಳಿಗೆ ಒಂದು ಸಣ್ಣ ಹೆಸರನ್ನು ಇಡಬೇಕಂದ್ರೆ, ಮನೆಯಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಕೂಡ, ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾದ್ರೂ ಕೂಡ ನಾವು ಸಮಯ, ಅದೇ ರೀತಿಯಾಗಿ ಗ್ರಹ ಗೋತ್ರ, ಅದೇ ರೀತಿಯಾಗಿ ಅನೇಕ ರೀತಿಯಾದಂತಹ ಒಂದು ವಿಷಯಗಳನ್ನು ಮಾನದಂಡವಾಗಿ ತೆಗೆದುಕೊಳ್ತೀವಿ. ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಈ ಒಂದು ವಿಧಿವಿಧಾನಗಳನ್ನು ನಾವು ಪಾಲನೆ ಮಾಡದೆ ಯಾವುದೇ ಧಾರ್ಮಿಕ ಕಾರ್ಯಗಳನ್ನು ಮಾಡೋದಿಲ್ಲ. ಆದರೆ ಈ ಒಂದು ವಿಷಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಪಾಲನೆ ಮಾಡಲಾಗ್ತಾ ಇಲ್ಲ. ಅದೇ ರೀತಿಯಾಗಿ 2 ಶಂಕರಾಚಾರ್ಯರು, ಮೊದಲನೇದಾಗಿ ಸ್ವಾಮಿ ಅವಿಮುಕ್ತಾನಂದೇಶ್ವರ, ಅದೇ ರೀತಿಯಾಗಿ ಗೋವರ್ಧನ ಶಂಕರಾಚಾರ್ಯರು, ನೇರವಾಗಿ ಯಾವ ಕಾರಣಕ್ಕಾಗಿ ಹೋಗ್ಬೇಕು ನಾವು? ನರೇಂದ್ರ ಮೋದಿ ಅವರು, ಅದೇ ರೀತಿಯಾಗಿ ಉತ್ತರ ಪ್ರದೇಶದ CM ಆಗಿರುವಂತಹ ಯೋಗಿ ಆದಿತ್ಯನಾಥರು ಎಲ್ಲವನ್ನು ಅವರೇ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೇವಲ ನಾವು ಚಪ್ಪಾಳೆ ತಟ್ಟಕ್ಕೆ ಹೋಗ್ಬೇಕಾ? ಈ ರೀತಿಯಾಗಿ ಹೇಳಿ ಇದನ್ನು ಒಂದು ವಿರೋಧ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ತನ್ನ ಹಠವನ್ನು ಸಾಧಿಸುವಂತಹ ಕೆಲಸವನ್ನು ಮಾಡುತ್ತಾ, ವಿಧಿವಿಧಾನಗಳನ್ನು ದಾಟಿ ಹೋಗುವಂತಹ ಕೆಲಸವನ್ನು ಮಾಡುತ್ತಾ ಕಾದು ನೋಡಬೇಕಾಗುತ್ತೆ. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್. ಇನ್ನೊಂದು ಕಡೆ ಇಡೀ ಕಾಂಟ್ರವರ್ಸಿ ಅಥವಾ ವಿವಾದ ಶುರುವಾಗಿರೋದು ಹೇಗಪ್ಪ ಅಂತ, ಈಗ ಶಂಕರಾಚಾರ್ಯ ಮಠಗಳಲ್ಲಿ
ಆರಂಭದಲ್ಲಿ ದೊಡ್ಡ ಅಪಸ್ವರ ಶುರುವಾಯಿತು. ಹೀಗೆಲ್ಲ ಬರೋಕ್ಕಾಗಲ್ಲ, ಶಾಸ್ತ್ರ ವಿರೋಧಿ ನಾವು, ಧರ್ಮ ವಿರೋಧಿಗಳಾಗೋಕ್ಕಾಗಲ್ಲ ನಾವು ಅಂತ ಒಂದೆರಡು ಮಠಗಳು ಕನ್ವಿನ್ಸ್ ಮಾಡಿರಬೇಕು ಅಥವಾ ಕನ್ವಿನ್ಸ್ ಆಗಿರಬೇಕು. ಅವರು ಎರಡರಲ್ಲೊಂದು ಇರಲಿ. ಇನ್ನೆರಡು ಮಠಗಳು ನೋ, ಇದರೆಲ್ಲ ಮೋದಿ ವಿರೋಧಿ ಅಂತ ಆದರೂ ಇರಬೇಕಾದ್ರೂ ಅಂದ್ಕೊಳ್ಳಿ, ಮೋದಿ ವಿರೋಧಿಗಳ ಕಾರಣ ಇಲ್ಲ, ನಾವು ಧರ್ಮ ವಿರೋಧಿಗಳಂತೂ ಆಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾಯ್ತು. ಈಗ ಶಂಕರಾಚಾರ್ಯ ಮಠಗಳ ವಿರೋಧಕ್ಕೆ ಮುಖ್ಯ ಕಾರಣ ಏನು? ದ ಮೈನ್ ರೀಸನ್ ಬಿಹೈಂಡ್ ಇಟ್ ಏನು ಅಂತ ನೋಡಿದ್ರೆ, ರಾಮ ಜನ್ಮಭೂಮಿ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪತ್ರಿಕೆಯೊಂದಕ್ಕೆ. ರಾಮ ಮಂದಿರ ರಮಾನಂದರ ಪಂಥಕ್ಕೆ ಸೇರಿದ್ದು, ಇದನ್ನು ಸಿದ್ದರಾಮಯ್ಯನವರು ಕೋಟ್ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ತಮ್ಮ ಎಕ್ಸ್ ಖಾತೆಯಲ್ಲಿ ಕೋಟ್ ಮಾಡ್ತಾರೆ ಇದನ್ನು. ರಾಮ ಮಂದಿರ ರಮಾನಂದರ ಪಂಥಕ್ಕೆ ಸೇರಿದ್ದು ಶೈವ ಶಾಕ್ತ ಸನ್ಯಾಸಿಗಳದ್ದಲ್ಲ. ನೋಡಿ, ಇಲ್ಲಂತ ಬಂದಾಗ ಒಂದು ವೈಷ್ಣವೈಟ್ಸ್, ಇನ್ನೊಂದು ಶೈವೈಟ್ಸ್ ಅಂತ. ವೈಷ್ಣವ ಪಂಥ ಮತ್ತೊಂದು ಶೈವ ಪಂಥ ಅಂತ. ಶೈವ ಪಂಥ ಅಂದರೆ ಶಿವನ ಆರಾಧಕರು, ವೈಷ್ಣವ ಪಂಥ ಅಂತ ಹೇಳಿದ್ರೆ ವಿಷ್ಣುವಿನ ಆರಾಧಕರು. ವಿಷ್ಣುವಿನ ಆರಾಧಕರು ಅಂತ ಬಂದಾಗ ಇದರಲ್ಲಿ ನಿಮಗೆ ರಾಮ, ಕೃಷ್ಣ, ವಿಷ್ಣುವಿನ ಹಲವು ರೂಪಗಳು ಬರ್ತಾವಲ್ವಾ, ಅದರಲ್ಲಿ ಯಾವುದಾದ್ರೂ ಒಂದು ದೈವದ ಮೂಲವನ್ನು ಅವರು ಫಾಲೋ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ನಮ್ಮಲ್ಲಿದೆ. ಶೈವ ಶಾಕ್ತ ಸನ್ಯಾಸಿಗಳದ್ದಲ್ಲ. ನೋಡಿ, ರಾಮ ಮಂದಿರ ವಿಚಾರ ಇದೆಯಲ್ಲ, ಇದರಲ್ಲಿ ಇನ್ನೊಂದು ಏನಾಗೋಯ್ತು, ಈಗ ಈ ಧರ್ಮದಲ್ಲೇ ಒಂದು ಸ್ಪಷ್ಟ ವಿಭಜನೆಗೆ ಈ ಸ್ಟೇಟ್ಮೆಂಟ್ ಕಾರಣವಾಗತ್ತಾ ನಮಗೆ ಗೊತ್ತಿಲ್ಲ. ಇಲ್ಲಿ ಇವ್ರು ಕ್ಲಿಯರಾಗಿ ಇವ್ರು ಹೇಳ್ತಿರೋದೇನು, ಯಾರು ಅಂತ ಹೇಳಿದ್ರೆ ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹೇಳಕ್ಕೆ ಹೊರಟಿರೋದೇನು ಅಂತ ಹೇಳಿದ್ರೆ, ರಾಮ ಮಂದಿರ ರಮಾನಂದರ ಪಂಥಕ್ಕೆ ಸೇರಿದ್ದು, ಇದು ಶೈವ ಶಾಕ್ತ ಸನ್ಯಾಸಿಗಳಿಗೆ ಬರಲ್ಲ. ಈಗ ನಾವು ನಾಮ ಮತ್ತು ವಿಭೂತಿ ವಿಷಯ ಮಾತಾಡ್ತೀವಲ್ವ, ಅವರು ಹಣೆಯ ಮೇಲೆ ವಿಭೂತಿ ಧರಿಸ್ಕೊಳ್ತಾರೆ, ಇನ್ನು ನಾಮವನ್ನು ಹಾಕ್ಕೊಳ್ತಾರೆ ಅಂತ ಹೇಳಿ ಬಹುತೇಕ ಸಂದರ್ಭಗಳಲ್ಲಿ ನಾಮ ವಿಚಾರ ಬರೋದೆಲ್ಲ ಇದು ರಾಮ ಅಂದರೆ ವಿಷ್ಣು ಪರಂಪರೆಗೆ ಸೇರಿದ್ದು ಅಂತ. ವಿಭೂತಿ ಅಡ್ಡಪಟ್ಟೆ ಹಣೆಯ ಮೇಲೆ ಹಾಕ್ಕೊಳ್ತಾರಲ್ಲ, ಇದು ಅಂತ ಬಂದಾಗ ಇದು ಶೈವ ಪರಂಪರೆ ಅಂತ ಬರುತ್ತೆ. ಇವ್ರಿಗೆ ಸೇರಿದ್ದಲ್ಲ ಇದು ಅಂತ. ಇದು ನಾಮ ಅಂದರೆ ವಿಷ್ಣು ಪರಂಪರೆ ಇದೆಯಲ್ಲ, ಅದಕ್ಕೂ ಶೈವ ಶಾಕ್ತಕ್ಕೂ ಈ ಸನ್ಯಾಸಿಗಳಿಗೂ ಸಂಬಂಧ ಇಲ್ಲ. ರಮಾನಂದರ ಸಂಪ್ರದಾಯದ ಪ್ರಕಾರವೇ ರಾಮಲಲ್ಲಾರ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ನೋಡ್ರಪ್ಪ, ಇಲ್ಲಿ ವಿಷ್ಣು ಸಂಪ್ರದಾಯ ಇದೆಯಲ್ಲ, ರಮಾನಂದರ ಸಂಪ್ರದಾಯ, ಇದ್ರ ಪ್ರಕಾರ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗುತ್ತೆ, ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ ಅಂತ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ರಾಮನ ಮಂದಿರ ರಮಾನಂದರ ಸಂಪ್ರದಾಯದಂತೆಯೇ ಇರಲಿದೆ. ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರ ಈ ಒಂದು ಹೇಳಿಕೆ ಇದೆ. ಬಟ್ ಇನ್ ಜನರಲ್ ಇದು ರಾಮ ಪರಂಪರೆ ಆಗಲಿ, ಶೈವ ಪರಂಪರೆ ಆಗಲಿ, ಇನ್ಯಾವುದೋ ಪರಂಪರೆ, ಚಾರವಾಕರಾಗಲಿ, ಇನ್ನೊಂದು ಏನೇ ಆಗಲಿ, ವಿಷಯ ಏನು ಅಂತ ಹೇಳಿದ್ರೆ, ಎಲ್ಲಿಯೂ ಭಾರತದಲ್ಲಿ ನಮಗೆ ತಿಳಿದಿರೋ ಪ್ರಕಾರ ಏನು ವಿಷಯ ಅಂತ ಹೇಳಿದ್ರೆ, ದೇವಸ್ಥಾನ ಕಂಪ್ಲೀಟ್ ಆಗಿದೆ, ಯಾರು ಪ್ರಾಣ ಪ್ರತಿಷ್ಠಾಪನೆ ಮಾಡಲ್ಲ. ಇದು ಶಿವನ ವಿಗ್ರಹಕ್ಕೂ ಅನ್ವಯ ಅಥವಾ ವಿಷ್ಣುವಿನ ವಿಗ್ರಹಕ್ಕೂ ಅನ್ವಯ ಅಥವಾ ಇನ್ಯಾವುದೋ ಮೂರ್ತಿಗೂ ಅನ್ವಯ ಅಂತ ಕೇಳ್ಪಟ್ಟಿದ್ದೀವಿ ನಾವು, ಗೊತ್ತಿಲ್ಲ. ಈಗ ತುಂಬ ತಿಳಿದವರು ಇದ್ದಾರೆ, ಅವರು ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ರಮಾನಂದರ ಸಂಪ್ರದಾಯದ ಪ್ರಕಾರ ನಾವು ಮಾಡ್ತಾ ಇದ್ದೀವಿ, ಶೈವರಿಗೆ ಶಾಕ್ತರ ಪರಂಪರೆ ಪ್ರಕಾರ ಇದಲ್ಲ ಅಂತ. ಚಂಪತ್ ರಾಯ್ ಅವರ ಈ ಹೇಳಿಕೆ ಬಂತಲ್ಲ, ಆ ನಂತರದಲ್ಲಿ ಶಂಕರಾಚಾರ್ಯ ಮಠಗಳ ವಿರೋಧ ಇದಕ್ಕೆ ವ್ಯಕ್ತವಾಗಿದೆ. ಅದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆ ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಶೈವ ಶಾಕ್ತ ಪರಂಪರೆ ಪ್ರಕಾರ ನಾವು ಮಾಡಲ್ಲ, ಇದನ್ನು ರಮಾನಂದರ ಸಂಪ್ರದಾಯದ ಪ್ರಕಾರ ನಡೆಯುತ್ತೆ ಅಂತ ಹೇಳಿದ್ದಾರೆ. ಇದು ಹೇಳಿದ ಮೇಲೆ ಹಾಗಾದರೆ ನೀವು ರಮಾನಂದರ ಸಂಪ್ರದಾಯದ ಪ್ರಕಾರ ನೀವು ಮಾಡಿಕೊಂಡು ಅರ್ಧಂಬರ್ಧ ದೇವಸ್ಥಾನ ಕಟ್ಟಿ ಅದರಲ್ಲಿ ನೀವು ಮೂರ್ತಿ ಇಟ್ಕೊಳ್ಳೋದಾದರೆ ನಾವು ಯಾಕಪ್ಪ ಬರೋಣ? ಫಸ್ಟ್ ಆಫ್ ಆಲ್ ಶಾಸ್ತ್ರ ವಿರೋಧಿ, ಧರ್ಮ ವಿರೋಧಿ ಕೂಡ ಆಗುತ್ತೆ. ಇಂತಹ ನಿಮ್ಮ ಧರ್ಮ ವಿರೋಧಿ ನಡವಳಿಕೆಗಳಲ್ಲಿ ನಾವು ಚಪ್ಪಾಳೆ ತಟ್ಟಲ್ಲ, ನಾವಿದು ಕೈ ಜೋಡಿಸಲ್ಲ. ನೀವು ಮೋದಿ ವಿರೋಧಿ ಅಂತ ಹೇಳ್ತಾ ಇದ್ದೀರಿ, ನಮಗಿಲ್ಲಿ ಮೋದಿ ವಿರೋಧ ಮಾಡ್ಕೊಂಡು ನಮಗೇನೂ ಆಗಬೇಕಾಗಿಲ್ಲ. ನಾವು ಧರ್ಮ ವಿರೋಧಿಗಳಂತೂ ಯಾವ ಕಾರಣಕ್ಕೂ ನಾವು ಆಗಕ್ಕೆ ರೆಡಿ ಇಲ್ಲ. ಯಾವುದೇ ಪರಂಪರೆ, ಯಾವುದೇ ಶಾಸ್ತ್ರದಲ್ಲೂ ಕೂಡ ದೇವಸ್ಥಾನ ಕಂಪ್ಲೀಟ್ ಆಗಿ ಮುಂಚೆ ದೇವ್ರನ್ನ ಇಡಬಹುದು ಅಂತ ಎಲ್ಲೂ ಹೇಳಿಲ್ಲ. ನೀವು ಮಾಡ್ಕೊಳ್ತಿದ್ರೆ ಮಾಡ್ಕೊಳ್ಳಿ, ನಾವು ಬರಲ್ಲ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ ಅಷ್ಟೇ.